ಕಲಬುರಗಿ ನಗರದಲ್ಲಿಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಪತ್ರಿಕಾ ಭವನದಲ್ಲಿ ಕಲ್ಯಾಣ ಕರ್ನಾಟಕ ಸೇನೆ ಸಂಸ್ಥಾಪಕ ಅಧ್ಯಕ್ಷರಾದ ದತ್ತು ಹಾಯ್ಕರ್ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಮಹೇಶ್ವರಿ ಗೋಪಾಲ ಹುಲಿಕರ್ ಎಂಬ ಮಹಿಳೆಗೆ ಆಕೆಯ ಗಂಡನಿಂದ ಮತ್ತು ಗಂಡನ ಕುಟುಂಬದಿಂದ ತೊಂದರೆ ಇದೆ. ನನಗೆ ನನ್ನ ಗಂಡನ ಮನೆಯಲ್ಲಿ ಇಟ್ಕೊಳ್ತಾ ಇಲ್ಲ, ನನಗೆ ನ್ಯಾಯ ಒದಗಿಸಿಕೊಡಿ ಅಂತ ಪೊಲೀಸ್ ಠಾಣೆ ಮೆಟ್ಲೇರಿದ್ರು. ಈ ಮಹಿಳೆ ಇಲ್ಲಿಯವರೆಗೂ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದ್ರು. ತದನಂತರ ಅನ್ಯಾಯಕ್ಕೆ ಒಳಗಾದ ಮಹೇಶ್ವರಿ ಗಂಡ ಮತ್ತು ಗಂಡನ ಮನೆಯವರಿಂದ ಆದ ಅನ್ಯಾಯದ ಕುರಿತು ಸುದ್ದಿಗೋಷ್ಠಿ ಮೂಲಕ ಮಾತನಾಡಿ, ನನ್ನ ಗಂಡನಾದ ಗೋಪಾಲ ಸಿದ್ದಪ್ಪ ಹುಲಿಕಲ್, ವಯಸ್ಸು 38 ವರ್ಷ. ಇವರು ನನಗೆ ವರದಕ್ಷಿಣೆಗಾಗಿ ಕಿರುಕುಳ ನೀಡಿದಲ್ಲದೆ ಎರಡನೇ ಮದುವೆಯಾಗಿ ನನ್ನನ್ನು ಮೋಸ ಮಾಡಿದ್ದಾರೆ ಅಂತ ಆರೋಪಿಸಿದರು. ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಸೇನೆ ಸಂಸ್ಥಾಪಕ ಅಧ್ಯಕ್ಷರಾದ ದತ್ತು ಹಾಯ್ಕರ್, ಮಹೇಶ್ವರಿ ಗೋಪಾಲ್ ಹುಲಿಕಲ್, ಮಹಿಳಾ ಅಧ್ಯಕ್ಷರಾದ ರೇಖಾ ದಾತರ್, ಬಸವರಾಜ ಹಾಯ್ಕರ್, ಬಿಜೆಪಿ ಯುವ ಮುಖಂಡ ಉಮೇಶ್ ಜಾಧವ್, ವೆಂಕಟೇಶ್ ಮಹಾರಾಜ್ ಉಪಸ್ಥಿತರಿದ್ದರು. ನಮ್ಮ ನಾದ್ನಿಯರು ಬಬಿತಾ, ರಂಗಮ್ಮ ಎಲ್ರು ಕಿರುಕುಳ ಕೊಡ್ತಿದ್ರಿ ಸರ್. ನನ್ಗ ಕಿರುಕುಳ ಕೊಟ್ಟಿ ಒಂದ್ ದಿವ್ಸ ನಾನ್ ಪ್ರೆಗ್ನೆಂಟ್ ಇದ್ರು, ಇಲ್ಲ ನೀನೇ ಇಷ್ಟ ಅಲ್ಲ ನನ್ಗ, ನಿನ್ ಮಗು ತಗೊಂಡ್ ನಾ ಏನ್ ಮಾಡ್ಲಿ ಅಂತ ಹೋಟೆಲ್ ಒದ್ದು ಎಲ್ಲ ಜಗಳ ಮಾಡಿ ಮಗು ಕ್ಯಾನ್ಸಲ್ ಆಯ್ತ್ರಿ ಸರ್. ಅದಾದ್ಮೇಲೆ ಹಿಂಗೆ ಇಷ್ಟು ಒಂದ್ 2-3 ವರ್ಷ ಫುಲ್ ಬರೀ ಕಿರಿಕಿರಿ ಹೊಡೆಯೋದು ಬಡಿಯೋದು ಬರೀ ಇದೇ ಆಯ್ತ್ರಿ. ಇದಾದ್ಮೇಲೆ ಒಂದ್ ದಿವ್ಸ ಫುಲ್ ಕೊಲೆ ಮಾಡ್ಲಕ್ಕೆ ಬಂದಾರ. ನಿನ್ ಟೆರೆಸ್ ಛತ್ತಿ ಮೇಲೆ ಕರ್ಕೊಂಡು ಹೋಗಿ ನಿನ್ ಕೆಳಗ್ ಬೀಳಿಸ್ತೀನಿ, ಕಿಲದಾಗ ಹಾಕ್ತೀನಿ, ನೀ ನನ್ ಬೇಡ ಅಂತ ಹೇಳಿ ಎಲ್ಲ ಬಳಿ ಎಲ್ಲ ಹೊಡೆದು ಗಾಜಿನ ಚುದುರೆ ಎಲ್ಲ ತಿನ್ಸೋದು ಮಾಡೋದು ಈ ತರ ಮಾಡ್ತಿದ್ದೀನಿ ಸರ್. ಈ ತರ ಮಾಡೋದೆಲ್ಲ ಫುಲ್ ನೈಟ್ ಎಲ್ಲ ಇದೇ ಆಗ್ಯದ್ರಿ, ರಾತ್ರಿ ಎಲ್ಲ. ಆದ್ಮೇಲೆ ಮರ್ದಿವ್ಸ ನಮ್ಮಮ್ಮ ನಮ್ಮ ಅಪ್ಪಗೆಲ್ಲ ಕರೆಸಿ, ಇಲ್ಲ ನಿಮ್ ಮಗಳ ಬ್ಯಾಡ ಅಂತಲತ್ತನವ, ನೀವು ಬೇಡ ನೀವು ಕರ್ಕೊಂಡು ಹೋಗ್ರಿ ಅಂತಂದ್. ಈ ಮದ್ವೆ ಆದ್ಮೇಲೆ ನಾವ್ ಎಲ್ಲಿಗೆ ಹೋಗದ್ರಿ ಸರ್? ಕರ್ಕೊಂಡು ಹೋಗಂದ್ರೆ ಏನಿದೆ ಆಟದೇನ್ರಿ? ಅದಾದ್ಮೇಲೆ ಆಯ್ತವ ಜಗಳ ಮಾಡತಾನ, ಇಷ್ಟೆಲ್ಲ ಮೈ ಎಲ್ಲ ಪೆಟ್ಟಾಗ್ಯದ. ಒಂದು 15 ದಿವ್ಸ ನಮ್ಮಮ್ಮ ಇವ್ರು ಕಳ್ಸಿಕೊಟ್ಟಿವ್ರಿ. ಒಂದು 15 ದಿವ್ಸ ಇರು ಆರಾಮಾಗಿ, ಆಮೇಲೆ ಬಾ ಅಂತ ಕಳ್ಸಿಕೊಟ್ಟಿದ್ರಿ. ಕಳ್ಸಿಕೊಟ್ಟಾದ್ಮೇಲೆ ಸ್ವಲ್ಪ ಹೋಗಿ ಹಾಸ್ಪಿಟ್ಲ್ ಎಲ್ಲ ತೋರ್ಸ್ಕೊಂಡ್ವಿ. ಸ್ವಲ್ಪ ನಮ್ಮಮ್ಮ ನಾ ಎಲ್ಲ ಸುಧಾರಿಸ್ಕೊಂಡಿವ್ರಿ. ಅದು ಆದ್ಮೇಲೆ ನಮ್ಮಮ್ಮ ನಾ ತಿರ್ಗಾ ಅವ್ರಿಗೆ ಕಾಲ್ ಮಾಡ್ಯಾರ, ಬಂದ್ ಕರ್ಕೊಂಡು ಹೋಗ್ರಿ, ಅಲ್ಲಿ ನಾನೇ ಬರ್ತೀನಿ ಅಂತಂದ್ರೆ, ಇಲ್ಲ ಬರ್ಬೇಡ್ರಿ, ನೀವು ನಾವೇ ಬರ್ತೀವಿ ಕರೀಲಿಕ್ಕೆ. ಅವ ಇನ್ನ ಸಿಟ್ಟಲ್ ಅದಾನ, ನಾವೇ ಬರ್ತೀವಿ, ನೀವು ಕಳ್ಸಕ್ ಹೋಗ್ಬೇಡ್ರಕೀಗಿ ಅಂತ ಹೇಳಿ ತಂದವ್ರಿ. ಆಯ್ತಂತ ಹೇಳಿ 1 ತಿಂಗಳು 2 ತಿಂಗಳು ಬಿಟ್ಟಿವ್ರಿ. ಆಯ್ತು ಅವ್ನ್ ಸಿಟ್ಟಾದ್ರೆ ಇಳಿದಾದ್ಮೇಲೆ ಹೋದ್ರಾಯ್ತು ಅಂತ. ಅದು ಆದ್ರೂ ಬರ್ಲಿಲ್ರಿ ಅವ್ರು. ಆಮೇಲೆ ಹಿಂಗೆ ನ್ಯಾಯ ಪಂಚಾಯತಿ ಇದೆ ದೊಡ್ಡವ್ರು ಬಂದು ಹಿರಿಯವ್ರೆಲ್ಲ ಬಂದು ನ್ಯಾಯ ಪಂಚಾಯತಿ ಎಲ್ಲ ಮಾಡ್ದಾದ್ಮೇಲೆ, ಇಲ್ಲ ನನ್ಗೆ ಆಕಿ ದುಡ್ಡು ನಾನು ಬಂಗಾರ ತಂದ್ರೆ ನಾ ಆಕಿಗೆ ಇಟ್ಕೋತೀನಿ, ಇಲ್ಲಾಂದ್ರೆ ಇಟ್ಕೊಳಲ್ಲ. ನಮ್ಮ ಅಪ್ಪ ಅಮ್ಮ ಎಲ್ಲಿಂದ ತರ್ತಾರಿ? ನಾವು ಬಡವರು. ಮೊದ್ಲೇನೆ ಹಾಕಿವ್ರಿ ನಾವು, ಮದ್ವಿದಾಗ ಹಾಕ್ಯಾರಿ ನಮ್ಮಮ್ಮ ನಮ್ಮ ಅಪ್ಪ ಇಬ್ರು ಎಲ್ಲ ಸೇರೆ ಮದ್ವಿ ಮಾಡಿರೋದ್ರಿ. ಅದಾದ್ಮೇಲೆ 2-3 ತಿಂಗಳು ಹಂಗೆ ಹೋಯ್ತ್ರಿ. ಹೋದಾದ್ಮೇಲೆ ಇಲ್ಲ ಸ್ವಲ್ಪ ದಿವ್ಸ ಇಟ್ಕೋರಿ ಅಂತ ಹೇಳಿ 1 ವರ್ಷ ಕಾಲ ಹಿಂಗೆ ಮಾಡಿದ್ರಿ ಅವ್ರು. ನಾವು ಹೋದ್ರು ಸೇರ್ಸ್ಕೊಂಡಿಲ್ಲ. ನಾವು ಫೋನ್ ಮಾತ್ರ ಫೋನೇ ಕಟ್ರಿ, ಫೋನ್ ರಿಸೀವ್ ಮಾಡಿ ಸೇರ್ಸ್ತಾನಿಲ್ಲ. ನಾವು ಯಾಕೆ ಸೇರ್ಸ್ತಾ ಇಲ್ಲ ಅಂತ ಎಲ್ಲ ತನಿಖೆ ಅಲ್ಲಿ ಇಲ್ಲಿ ಎಲ್ಲ ಕೇಳಿದಾಗ, ಇಲ್ಲ ಒಂದು ಮದ್ವೆ ಆಗ್ಯದ, ಅಸಲ ನಿಮ್ ಮನೆ ಸೇರ್ಸ್ತಾ ಇಲ್ಲ, ನೀವ್ ಮನೇಲಿ ಹೋದ್ರೇನೆ ನಿಮಗ್ ಗೊತ್ತಾಗುತ್ತಲ್ಲ ಮದ್ವೆ ಆಗಿದೆ ಅಂತ ಗೊತ್ತಾಗ್ತದಲ್ರಿ. ಅಸಲ ನೀವು ಸೇರ್ಸ್ತಾನೆ ಇಲ್ಲ, ಮದ್ವೆ ಆದ್ಮೇಲೆ ಅವ್ನ್ ಮದ್ವೆ ಆಗ್ಯದ ಅಂತ ಹೇಳಿ ಹೇಳಿದ್ರಿ ನಮ್ಗ. ಹೇಳದಾದ್ಮೇಲೆ ನಾವು ಶಾಬಾದ್ ಪೊಲೀಸ್ ಸ್ಟೇಷನ್ಗೆ ಹೋದ್ವಿ, ಇಲ್ಲಿ ಮಹಿಳಾ ಪೊಲೀಸ್ ಸ್ಟೇಷನ್ಗೆ ಹೋದ್ವಿ. ಎಲ್ಲಿ ಹೋದ್ರೂ ರೊಕ್ಕ ಬಿಡೋರಿ. ನಮಗ್ 20,000 ಕೊಡ್ರಿ, 30,000 ಕೊಡ್ರಿ, ನಾವ್ ಎಲ್ಲಿ ಕೊಡಂದ್ರಿ ರೊಕ್ಕ? ನಮ್ಮ ಅಪ್ಪ ಬಡವ್ರಿ. ಇದೇ 2-3 ವರ್ಷ ಇದ್ರೊಳಗೆ ಹೋಯ್ತ್ರಿ. ನಾವ್ ಅಲ್ಲಿ ಇಲ್ಲಿ ಪಂಚಾಯತಿ ಅಂತ ಪೊಲೀಸ್ ಸ್ಟೇಷನ್ ಎಲ್ಲ ಕಡೆಗೆ ಹೋದ್ರಿ. ಅದೇ ಚಿಂತೆಯಲ್ಲಿ ನಮ್ಮಮ್ಮ ತೀರ್ ಹೋದ್ರಿ. ನಮ್ಮಮ್ಮ ತೀರ್ ಹೋದ್ಮೇಲೆ ಅಲ್ಲಿ ಒಂದು 5-6 ತಿಂಗಳು ಅಲ್ಲಿ ಐತ್ರಿ. ಅಲ್ಲಾದ್ಮೇಲೆ ಮತ್ತ ನಾವು ಪಂಚಾಯತಿ ಅಲ್ಲಿ ಇಲ್ಲಿ ದೊಡ್ಡವ್ರ ಹತ್ರ ಹೋಗಿ ಪಂಚಾಯತಿ ಮಾಡಮಂತಂದ್ರ ನಮ್ಮ ಅಪ್ಪಗೆ ಆರಾಮ್ ಇರ್ಲಿಲ್ರಿ. ನಮ್ಮ ಅಪ್ಪ ಪ್ಯಾರಲೈಸ್ ಆಗಿತ್ತು. ನಮ್ಮ ಅಪ್ಪ ಪ್ಯಾರಲೈಸ್ ಆಗಿದೆ ಅಂತ ಹೇಳಿ ನಾವು ಸ್ವಲ್ಪ ಹಾಸ್ಪಿಟಲ್ ಅಲ್ಲಿ ಇಲ್ಲಿ ಎಲ್ಲ ತಿರುಗಾಡಿದ್ವಿ. ಅಲ್ಲೆಲ್ಲ ತಿರುಗಾಡಾದ್ಮೇಲೆ ನಮ್ಗೆ ಅಲ್ಲೊಂದು 6 ತಿಂಗಳು 7 ತಿಂಗಳು ಅಲ್ಲಿ ಹೋಯ್ತು. ಅಲ್ಲಿ ಹೋದಾದ್ಮೇಲೆ ನಾವು ಮತ್ತೆ ತಿರ್ಗಾ ಅವ್ರ ಹತ್ರ ಹೋಗಿ ಪಂಚಾಯತಿ ಎಲ್ಲ ಆಯ್ತ್ರಿ. ಕೇಳತ್ರ, ಇಲ್ಲ ನೀನು ನಮ್ ಮದ್ವೆ ಆಗ್ಯಾದ, ನೀ ನನ್ಗೆ ಬೇಕೇ ಆಗಿಲ್ಲ, ನೀ ಯಾರಿಗ್ ಹೇಳ್ಕೊ, ಪೊಲೀಸರಿಗೆ ನಾ ಎಲ್ಲ ಖರೀದಿ ಮಾಡ್ತೀನಿ, ಪೊಲೀಸರೇ ನನ್ ಕೈಯಾಗ ಇದ್ದಂಗ ಹರನ್ ಕೇಸ್ ಅಂತನ್ರಿ. ಕೃಷ್ಣನ ಭಾವ ನನ್ ಗಂಡ ಇಬ್ರು ಅಂತಾರಿ. ನಾವ್ ಎಲ್ಲಿ ಹೋಗ್ಬೇಕ್ರಿ ಸರ್? ಎಲ್ಲ ಹೆಣ್ಮಕ್ಳ ಪರವಾಗಿ ನ್ಯಾಯ ಅದ, ಕಾನೂನೇ ಹೆಣ್ಮಕ್ಳದ, ಸರ್ಕಾರ ಹೆಣ್ಮಕ್ಳದ ಅಂದ್ರೆ ನಾವ್ ಎಲ್ಲಿ ಹೋಗ್ಬೇಕ್ರಿ? ಎಲ್ಲ ಹೋದ್ರು ಪೊಲೀಸರು ನಾವು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನಮಗ್ ಒಳಗ್ ಬಿಡಲ್ರಿ ಅವ್ರು ಪೊಲೀಸರೆಲ್ಲ. ಬೇಡಿಕೆ ಏನಿಲ್ರಿ ಸರ್, ನಂಗ್ ನ್ಯಾಯ ಬೇಕ್ರಿ, ನಂಗೆ ಡಿವೋರ್ಸ್ ಕೊಡ್ಲಾರ್ದೇನೆ ನಾವ್ ಮದ್ವೆ ಆಗೇನ್ರಿ, ಅವನಿಗೆ ಶಿಕ್ಷೆ ಆಗ್ಬೇಕ್ರಿ ಸರ್.
ಯಾವ ಕಾನೂನ್ದಾಗ ಅದರಿ ಸರ್ ಇದು ಡಿವೋರ್ಸ್ ಕೊಡ್ಲಾರ್ದೆ ನೀನ್ ಮದ್ವೆ ಆಗು ಆಗಿ ಬಿಡು ಬೇರೆ ಮದ್ವೆ ಹೆಂಡತಿ ಬಿಡು ನಾನ್ ಬೇರೆ ಮದ್ವೆ ಆಗ್ತೀನಿ ಡಿವೋರ್ಸ್ ಬೇಕೇ ಬೇಕಲ್ರಿ ಸರ್. ಈಗ ಅವ ಆರಾಮಾಗಿ ಬೇರೆ ಮದ್ವೆ ಮಾಡ್ಕೊಂಡು ನಾ ಹೆಂಡತಿ ಮಕ್ಳ ಜೊತೆ ನಾ ಇರ್ತೀನಿ ಈಕಿ ಬೇಡ ಅಂತಂದ್ರೆ ನಾ ಎಲ್ಲಿಗೆ ಹೋಗ್ಬೇಕ್ರಿ ಸರ್? ಈಗ ನಮ್ಮ ಅಪ್ಪ ಅಮ್ಮ ಇಬ್ರು ಇಲ್ಲ ರೀ, ನಾನ್ ಎಲ್ಲಿಗೆ ಹೋಗ್ಬೇಕ್ರಿ ಈಗ? ಹಾ ಇಲ್ಲಿವರೆಗೂ ಅಲ್ಲಿ 9 ವರ್ಷ ಜೀವನ ಮಾಡಿ ಅಂದ್ರೆ ಅವನ ಜೊತೆ ಬರೀ ಡೈಲಿ ಹೊಡೆದು ಬಡದು. ಹಾ ರೀ ಹಾ 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 ರೀ ಸರ್. ಅಲ್ಲಿ ತನಕ ಇದು ಪ್ರೊಸೀಜರ್ ಸರ್. ಒನ್ ಟೈಮ್ ನಮ್ಮ ಆವಾಗ ಆರಾಮಿಲ್ಲ, ನಮ್ದು ಆಪರೇಷನ್ ಆಯ್ತು ಅದು ಆಯ್ತು ಅಂತ ಇದು